ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ನಿಮಗೆ ಪಾನಿಪುರಿ ಮಾಡಿಕೊಂಡು ತಿನ್ನಬೇಕನ್ನಿಸಿದಾಗ ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮನೆಯಲ್ಲಿನೇ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು. ಅಂಗಡಿಯಲ್ಲಿ ಸಿಗುವ ರುಚಿಯನ್ನೇ ನಾವು ಮನೆಯಲ್ಲಿನೇ ತಕ್ಷಣಕ್ಕೆ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಪಾನಿಪುರಿ ಮಾಡಲಿಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, 1 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಜಾಸ್ತಿ ಖಾರ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು. ಇದು ಖಾರನೂ ಇದೆ ಹಸಿಮೆಣಸಿನ್ಕಾಯಿ, ಹಾಗಾಗಿ 1 ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ತಿಳು ಮಾಡ್ಕೊಳ್ಬೇಕು. ನೀರು ಹಾಕ್ಕೊಂಡು ತಿಳು ಮಾಡ್ಕೊಳ್ಳೋಣ. ಈಗ ತುಂಬಾ ಸಿಂಪಲ್ಲು. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ನಿಮ್ಮ ಅಂಗಡಿಯಲ್ಲಿ ಸಿಗುವಂಥ ರುಚಿನೇ ಸಿಗುತ್ತೆ, ಹಾಗೆ ನಾವೇ ಮನೆಯಲ್ಲೇ ಪಾನಿಪುರಿ ಮಾಡ್ಕೊಂಡಂಗೂ ಅನಿಸುತ್ತೆ. ನಮಗೆ ಪೂರಿನೂ ಜಾಸ್ತಿ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ಈ ಪೇಸ್ಟಿಗೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇನ್ನೂ ಇದನ್ನು ನೀರನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಇನ್ನೂ ನೀರು ಹಾಕ್ಕೊಳ್ತೇನೆ ನಾನು. ನೋಡಿ, ಈ ರೀತಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ತಿಳುವಾಗಿ ಈ ನೀರನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ, ಅದರ ನೀರನ್ನು ಕೂಡ ಹಾಕ್ಕೊಳ್ತಿದ್ದೆ. ಈಗ ಹುಣಸೆ ಹುಳಿಯ ನೀರಿದು. ನಂತರ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಕುದಿಸ್ಕೊಳ್ಬೇಕು. 1 ಕುದಿ ಕುದಿಸ್ಕೊಂಡ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ಮನೆಯಲ್ಲಿನೇ ತಯಾರು ಮಾಡ್ಕೊಂಡಂಗೂ ಅನಿಸುತ್ತೆ, ಹಾಗೆ ಹೆಲ್ದಿಯಾಗಿ ನಾವು ರೆಡಿ ಮಾಡ್ಕೊಳ್ಬೋದು. ಇದನ್ನ ಈಗ ಇದನ್ನು ಕುದಿಲಿಕ್ಕಿಟ್ಟಿದೆ, ಚೆನ್ನಾಗಿ ಕುದಿತಾನೆ ಇದೆ ಕೂಡ. ಈಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಈಗ ಕುದ್ದು ರೆಡಿಯಾಗಿದೆ. ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಇಡೋಣ. ಈ ಕಡೆ ನಾನು ಒಂದು ಆಲೂಗಡ್ಡೆಯನ್ನು ಒಂದು ಕುಕ್ಕರಲ್ಲಿ ಆಲೂಗಡ್ಡೆ ಒಂದು 5-6 ಆಲೂಗಡ್ಡೆ ಹಾಕ್ಕೊಂಡಿದ್ದೆ. ಮೇಲ್ಗಡೆ ಸೊಪ್ಪನ್ನು ತೆಕ್ಕೊಂಡು ಸ್ವಲ್ಪ ನೀರು ಉಪ್ಪು ಹಾಕಿ ಇದನ್ನು ಕೂಡ 1 ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಈ ರೀತಿ 1 ವಿಸಿಲ್ ಮಾಡ್ಕೊಂಡು ಬೇಯಿಸ್ಕೊಂಡಾಗ ಮೆತ್ತಗಾಗತ್ತೆ, ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿನೇ ಹಾಕ್ತಾ ಇರೋದು. ಈಗ ಬೇಯಿಸಿ ಇಟ್ಕೊಂಡಂಥ ಆಲೂಗಡ್ಡೆಯನ್ನು ಬಸ್ಕೊಂಡು ಒಂದು ಪಾತ್ರೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇಲ್ಲಿ ಒಂದು 2 ಈರುಳ್ಳಿಯನ್ನು ಚಾಪರಲ್ಲಿ ಕಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದನ್ನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಾನೀಗ ಪೂರಿಯನ್ನು ಇದನ್ನು ಕರ್ಕೊಳ್ಳೋಣ. ಈಗ ಪೂರಿಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಅಂಗಡಿಯಲ್ಲಿ ತೊಗೊಬಂದಿರುವಂಥ ಪೂರಿ ಇದು ಈ ರೀತಿ ಇರುತ್ತೆ. ಇದೊಂದು 200 ಗ್ರಾಮಿಗೆ 60 ರೂಪಾಯಿ. ನೋಡಿ, ಇದು ತುಂಬ ಚೆನ್ನಾಗಾಗತ್ತೆ. ಇದು ನಾವು ಮನೆಯಲ್ಲಿನೇ ರೆಡಿ ಮಾಡ್ಕೊಳ್ಬೇಕು ಅನಿಸಿದರೆ. ಈಗ ಎಣ್ಣೆ ಕಾದಿದೆಯೇ ನೋಡೋಣ. 1 ಹಾಕಿ ಚೆಕ್ ಮಾಡ್ಕೊಳ್ತಾ ಇರೋದು. ಆನಂತರ 5-6 ಹಾಕಿಬಿಟ್ಟು ಒಮ್ಮೆಗೆ ಕರೆದ್ರೆ ಆಯಿತು. ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು 5-6 ಪೂರಿಯನ್ನು ಹಾಕಿಬಿಟ್ಟು ಕರಿಯೋಣ. ಎಣ್ಣೆ ಜಾಸ್ತಿ ಇತ್ತಂದರೆ ಜಾಸ್ತಿನೂ ಹಾಕಿ ಕರಿಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬ ಚೆನ್ನಾಗಾಗತ್ತೆ. ಇದು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಪೂರಿನೂ ಕರಿದಿದ್ದಾಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಮನೆಯಲ್ಲೇ ರೆಡಿ ಮಾಡ್ದಂಗೂ ಅನಿಸುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ಹೇಳೋದತ್ತಂದರೆ ತುಂಬ ಒಂದು ಹೆಲ್ತ್ಫುಲ್ಲಾಗಿಯೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಂಗೆ ಆಗುತ್ತೆ. ಎಲ್ಲ ಪೂರಿಯನ್ನು ನಾನು ಕರೆದಿದ್ದಾಗಿದೆ. ಇದನ್ನು ಈಗ ಪೂರಿಗೆ ನಾವು ಮತ್ತು ಉಳಿದ ಐಟಮನ್ನೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕೀಗ. ತುಂಬ ಚೆನ್ನಾಗಾಗತ್ತೆ ಪೂರಿನೂ ಕೂಡ. ಈ ರೀತಿ ಅದನ್ನು ಒಳಗಡೆ ಅದನ್ನು ಫ್ರೆಶ್ ಮಾಡಿಕೊಂಡ್ರೆ ಆಯ್ತು. ನೋಡಿ, ಈಗ ಪಾನಿನೂ ರೆಡಿಯಾಗಿದೆ. ಇದು ತಣ್ಣಗಾಗಿಬಿಟ್ಟಿದೆ. ನೀರು ಕೂಡ ತಣ್ಣಗಾದ್ರೇ ಚೆನ್ನಾಗಿ ಅನಿಸೋದು. ಬಿಸಿ ಇರೋದನ್ನು ತಣ್ಣಗೆ ಮಾಡ್ಕೊಳ್ಬೇಕು. ನಂತರ ಈಗ ಆಲೂಗಡ್ಡೆನೂ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಈ ಕಡೆ ಈರುಳ್ಳಿ ಇದೆ. ನಂತರ ಪೂರಿನೂ ಕರೆದಿದ್ದಾಗಿದೆ. ಈಗ ಎಲ್ಲ ಪೂರಿ ಒಳಗೆ ಹಾಕಿಬಿಟ್ಟು ಈಗ ಪಾನಿಪುರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಪಾನಿ ಹಾಕಿಬಿಟ್ಟು ಶೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನಾನು. ನೋಡಿ, ಈಗ ಮಸಾಲೆ ಪೂರಿನೂ ಪಾನಿಪುರಿ ರೆಡಿ ಆಗಿಬಿಟ್ಟಿದೆ.
ನೀವು ಒಮ್ಮೆ ಇದೇ ರೀತಿ ರೆಡಿ ಮಾಡಿಕೊಂಡು ನಿಮ್ಮ ಮನೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿ ಅಂಗಡಿಯಲ್ಲಿ ತಿನ್ನೋ ಹಾಗೆಯೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿಯೇ ನಾನು ಮಾಡ್ಕೊಂಡಿರೋದು. ಇದೇ ರೀತಿ ಹೊಸ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಥ್ಯಾಂಕ್ ಯು.